ಪ್ರತಿಯೊಂದು ದಿವಸನೂ ಒಂದೊಂದು ಸಂಕೇತಗಳಿದೆ ಅದರಲ್ಲಿ. ಆ ಸಂಕೇತಗಳು ಏನು, ನಿಮ್ಮ ಗ್ರೂಪಲ್ಲೇ ಮೆಸೇಜ್ಗಳು ಬರ್ತಾ ಇದೆ, ಏನು ಪ್ರತಿಯೊಂದು ದಿವಸ ಏನೇನು ನಡೆಯುತ್ತೆ ಅಂತೆಲ್ಲ ಗ್ರೂಪಲ್ಲಿ ಮೆಸೇಜ್ ಬರ್ತಾ ಇದೆ. ಆದರೆ ನಾನು ಅದನ್ನು ಇನ್ನೊಂದು ಚೂರು ಡೀಪಾಗಿ ಏನೋ ಒಂಥರ ನಾನು ಏನು ಯೋಚನೆ ಮಾಡಿದ್ದೀನಿ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಇವತ್ತು ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಯಾವಾಗಲೂ ಕೆಲವೊಮ್ಮೆ ನಮಗೆ ಧೈರ್ಯ ಇರೋದಿಲ್ಲ. ಸಾಮಾನ್ಯವಾಗಿ ನಾವು ಏನೇ ಕೆಲಸ ಮಾಡಬೇಕಂದ್ರೆ ಧೈರ್ಯ ಬೇಕು, ಮತ್ತು ಮಾಡೋದಕ್ಕೆ ನಮಗೆ ಸ್ಥಿರತೆ ಬೇಕು. ಆ ಸ್ಥಿರತೆ ಧೈರ್ಯ ನಮ್ಮಲ್ಲಿ ಇರಬೇಕು ಅಂದರೆ ಮೊದಲನೇ ದಿವಸ ನಾವು ಪ್ರಾರ್ಥನೆ ಮಾಡೋದು ಶೈಲಪುತ್ರಿ ದೇವಿಗೆ. ಮೊದಲನೇ ದಿವಸ ನಾವು ಪ್ರಾರ್ಥನೆ ಮಾಡಬೇಕಾಗಿರೋದು ಶೈಲಪುತ್ರಿ ದೇವಿ. ಅವಳು ಯಾರು? ಈ ಶೈಲಪುತ್ರಿ ದೇವಿ ಬಂದು ಹಿಮವಂತನ ಮಗಳು. ಮತ್ತು ಇವಳು ನಮ್ಮಲ್ಲಿ ಸ್ಥಿರತೆಯನ್ನು ಕೊಡ್ತಾಳಂತೆ. ಏನಾಗತ್ತೆ, ನಾವು ಯಾವುದೋ ಒಂದು ಕೆಲಸ ಶುರು ಮಾಡ್ತೀವಿ, ಆ ಕೆಲಸ ಶುರು ಮಾಡಿ ಅದು ಕೊನೆ ಹಂತದ ತನಕ ತೊಗೊಂಡು ಹೋಗೋದಕ್ಕೆ ನಮ್ಗೆ ಆಗೋದಿಲ್ಲ. ಕೆಲವೊಮ್ಮೆ ಶುರು ಅಂತೂ ಹುಮ್ಮಸ್ಸಿಂದ ಶುರು ಮಾಡ್ತೀವಿ, ಆಮೇಲೆ ಅದನ್ನು ಮುಗಿಸೋದಕ್ಕೆ ನಮ್ಮ ಕೈಯಲ್ಲಾಗಲ್ಲ. ಇದೆಲ್ಲ ಇದು ನಮ್ಮ ಜೀವನದಲ್ಲಿ ನಡೀತಾನೆ ಇರುತ್ತೆ. ಇದು ನಮಗೆ ಸಾಧಿಸ್ಬೇಕು, ನಮ್ಮ ಕಾರ್ಯ ನಾವು ಸಾಧಿಸ್ಬೇಕು, ನಮ್ಮಲ್ಲಿ ನಮಗೆ ಸ್ಥಿರತೆ ಇರಬೇಕು, ಫೋಕಸ್ ಇರಬೇಕು ಅಂದಾಗ ಈ ದೇವಿಯನ್ನು ನಾವು ನಮಸ್ಕಾರ ಮಾಡೋದು. ಈ ನವರಾತ್ರಿಯಲ್ಲಿ ಮೊದಲನೇ ದಿವಸ ನಾವು ನಮಸ್ಕಾರ ಮಾಡೋದು ಶೈಲಪುತ್ರಿ ದೇವಿ, ಹಿಮವಂತನ ಮಗಳು. ಹಾಗೆ ಮುಂದಕ್ಕೆ ನಾವು ಹಾಗೆ ನೋಡ್ತಾ ಇದ್ದರೆ ಎರಡನೇ ದಿವಸ ನಮ್ಮಲ್ಲಿ ಎಷ್ಟೋ ಕಾರ್ಯಗಳು ನಡೀತಾ ಇರುತ್ತೆ, ಆದರೆ ನಮ್ಮ ಮನಸ್ಸು ಕಳಮಳದಲ್ಲಿರುತ್ತೆ. ಒಂದು ಕೆಲಸ ಮಾಡಬೇಕಂದ್ರೆ, ಇವಾಗ ನಾವು ರೋಡ್ ಕ್ರಾಸ್ ಮಾಡಬೇಕಂದ್ರೆ ಸಿಗ್ನಲ್ ಇಲ್ಲ ಅಂದರೆ ಎಲ್ಲ ಕಡೆಯಿಂದ ಗಾಡಿ ಬರುತ್ತೆ. ಎಲ್ಲ ಕಡೆಯಿಂದ ಗಾಡಿ ಬಂದಾಗ ಒಂಥರ ನಮಗೆ ಕ್ರಾಸ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ಸಿಗ್ನಲ್ ಲೈಟ್ ಹಾಕಿ ಇಟ್ಟಿರೋದು. ಅವಾಗೇನಾಗುತ್ತೆ, ಒಂದು ಕಡೆ ಫಸ್ಟ್ ಬಿಡ್ತಾರೆ, ಆಮೇಲೆ ಇನ್ನೊಂದು ಕಡೆ ಬಿಡ್ತಾರೆ. ಆವಾಗ ಆ ಕ್ಲಾಶ್ ಏನಾಗುತ್ತೆ, ಆ ಟ್ರಾಫಿಕ್ ಜಾಮ್ ಏನಾಗುತ್ತೆ, ಅದಾಗಲ್ಲ. ನಮ್ಮ ಮನಸ್ಸಲ್ಲಿ ಕೂಡ ನಾವು ಏನೇ ಯೋಚನೆ ಮಾಡ್ತಾ ಇದ್ರೇನು ಆ ಯೋಚನೆಗಳು, ಒಂದು ಯೋಚನೆ ಮಾಡ್ತಾ ಇದ್ದಾಗ ಇನ್ನೊಂದು ಯೋಚನೆ ಬರುತ್ತೆ. ಹೀಗೆ ನಮಗೆ ನಮ್ಮ ಮನಸ್ಸಲ್ಲಿ ಶಾಂತಿ ಅನ್ನೋದು ಬೇಗ ಸಿಗೋದಿಲ್ಲ. ಯಾಕಂದರೆ ನಮ್ಮಲ್ಲಿ ಬೇರೆ ಬೇರೆ ಯೋಚನೆಗಳು ಬಂದು ನಮ್ಮ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ ಇರುತ್ತೆ. ಏನೋ ಒಂಥರ ಮನಸ್ಸಲ್ಲಿ ಆಂಗ್ಸೈಟಿ ಅಂತಾರಲ್ಲ, ಆ ಥರ ಹುಟ್ಕೊಳ್ಳುತ್ತೆ. ಆ ಆಂಗ್ಸೈಟಿ ನಾವು ತಡಿಬೇಕು ಅಂದರೆ ಎರಡನೇ ದಿವಸ ನಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡೋದು ಬ್ರಹ್ಮಚಾರಿಣಿ ದೇವಿ. ಬ್ರಹ್ಮಚಾರಿಣಿ ದೇವಿ ಅಂದರೆ ಯಾರು, ಅವಳನ್ನು ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು ಅಂದರೆ ನಮ್ಮಲ್ಲಿ ಒಂದು ಏಕಾಗ್ರತೆ ಮತ್ತು ದೃಢತೆ ಬರಬೇಕು ಅಂದರೆ ಬ್ರಹ್ಮಚಾರಿಣಿ ದೇವಿಯನ್ನು ನಾವು ಪ್ರಾರ್ಥನೆ ಮಾಡಬೇಕಂತೆ. ಇವಳನ್ನು ಪ್ರಾರ್ಥನೆ ಮಾಡಿದ್ರೆ ನಮಗೆ ಮನಸ್ಸಿನಲ್ಲಿ ಶಾಂತಿ ಇರುತ್ತೆ, ಮತ್ತು ನಮಗೆ ತಾಳ್ಮೆ ಮತ್ತು ಗುರಿ ಸೇರುವ ಸಾಧನವನ್ನು ನಮಗೆ ಅವಳು ಮಾಡಿಕೊಡ್ತಾಳಂತೆ. ನಾವು ಏನು ಗುರಿಯನ್ನು ನಾವು ತಲುಪಬೇಕು ಅಂತಿದ್ದೀವಿ, ಏನು ಕಾರ್ಯ ನಾವು ಶುರು ಮಾಡಿದ್ದೀವಿ, ಆ ಕಾರ್ಯ ನಾವು ಮುಗಿಸ್ಬೇಕು, ಆ ಕಾರ್ಯಕ್ಕೆ ನಾವು ನನ್ನ ಮೇನ್ ಪರ್ಪಸ್ ಏನಿದೆ, ಆ ಗೋಲ್ ನಾವು ಮುಟ್ಟಬೇಕು ಅಂದರೆ ಈ ದೇವಿಯನ್ನು ನಾವು ಪ್ರಾರ್ಥನೆ ಮಾಡಬೇಕು. ಹಾಗೆ ಮುಂದಿಂದು ನಮ್ಮಲ್ಲಿ ಇರೋದು ಭಯ. ಕೆಲವೊಮ್ಮೆ ನಮಗೆ ಭಯ ಜಾಸ್ತಿ, ಸಂಕಟಗಳು ಇರುತ್ತೆ. ಆ ಸಂಕಟಗಳು ನಮಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಅದನ್ನು ಹೇಗೆ ನಾವು ನಿವಾರಿಸಬೇಕು ಅನ್ನೋದೇ ಗೊತ್ತಾಗಲ್ಲ. ಮತ್ತು ಮುಂದೆ ಏನಾಗತ್ತೋ ನಮ್ಗೆ ಗೊತ್ತಾಗೋದಿಲ್ಲ. ಒಂಥರ ಭಯ, ಆತಂಕ ನಡೀತಾ ಇರುತ್ತೆ ನಮ್ಮ ಮನಸ್ಸಲ್ಲಿ. ಆ ಭಯ ಮತ್ತು ಈ ಸಂಕಟಗಳು ನಾವು ನಿವಾರಣೆ ಮಾಡ್ಕೋಬೇಕಂದ್ರೆ ಮೂರನೇ ದಿವಸ ನಾವು ಪ್ರಾರ್ಥನೆ ಮಾಡೋದು ಚಂದ್ರಘಂಟಾದೇವಿ. ಈ ಚಂದ್ರಘಂಟಾದೇವಿ ತಲೆಯಲ್ಲಿ ಅರ್ಧ ಚಂದ್ರವನ್ನು ಶಿರಸ್ಸಲ್ಲಿ ಧರಿಸಿದ್ದಾಳಂತೆ. ಈ ಚಂದ್ರಘಂಟಾದೇವಿ ನಮ್ಮಲ್ಲಿ ಧೈರ್ಯ ತುಂಬಿಸ್ತಾಳಂತೆ. ಯಾವಾಗ ನಾವು ಭಯ ಪಡ್ತಾ ಇರ್ತೀವಿ, ನಮ್ಮಲ್ಲೇ ನಮ್ಮ ಶಕ್ತಿ ಕುಂದು ಹೋಗ್ತಾ ಇರುತ್ತೆ, ಆವಾಗ ಆಕೆ ಬಂದು ನಮಗೆ ಶಕ್ತಿಯನ್ನು ಕೊಡ್ತಾಳೆ. ಯಾಕಂದರೆ ಇದು ಆಫ್ಟರ್ ಆಲ್ ಒಂದು ಹ್ಯೂಮನ್ ವೆಹಿಕಲ್. ಪ್ರತಿಯೊಂದು ಒಂದೇ ಥರ ಸಮತೋಲನವಾಗಿ ನಡೀತಾ ಇರಬೇಕು ಅಂದರೆ ಆವಾಗ ನಮಗೊಂದು ಶಕ್ತಿ ಬೇಕು. ಆ ಶಕ್ತಿ ಈ ದೇವಿ. ಈ ಶಕ್ತಿ ನಮಗೆ ಹೇಗೆ ಬರುತ್ತೆ, ಈ 9 ದಿವಸ ನಾವು ಏನು ಪ್ರಾರ್ಥನೆ ಮಾಡ್ತೀವಿ ಅದರಲ್ಲಿ ನಮಗೆ ಈ ಶಕ್ತಿ ಬರುತ್ತಂತೆ. ಈ ದೇವಿ ನಮ್ಮಲ್ಲಿ ಧೈರ್ಯ ತುಂಬ್ತಾಳೆ. ಚಂದ್ರಘಂಟಾ ದೇವಿ ನಮ್ಮಲ್ಲಿ ಧೈರ್ಯ ತುಂಬಿ ನಮ್ಮ ಸಂಕಟಗಳನ್ನು ನಿವಾರಣೆ ಮಾಡ್ತಾಳಂತೆ. ಮತ್ತು ನಮಗೆ ಧೈರ್ಯ ತುಂಬಿ ನಮ್ಮ ಕಾರ್ಯ ಏನು ಸಿದ್ಧಿ ಪಡಿಬೇಕು ಅದಕ್ಕೆ ನಮ್ಮನ್ನು ಏಕಾಗ್ರತೆಯಿಂದ ನಡೆಸ್ತಾಳಂತೆ. ಹಾಗೆ ಮುಂದೆ ನಮ್ಮಲ್ಲಿ ಬರೋದು ದೇವಿ ಬಂದು ಕೂಷ್ಮಾಂಡ ದೇವಿ. 4ನೇ ದಿವಸ
4 ದಿವಸ ಕೂಷ್ಮಾಂಡ ದೇವಿ. ಇವಳು ಯಾರು? ಇವಳನ್ನು ನಾವು ಯಾಕೆ ನಮನ ಮಾಡಬೇಕು ಅಂದರೆ, ಇಡೀ ವಿಶ್ವವನ್ನು ನಗು ನಗುತ್ತಾ ಸೃಷ್ಟಿ ಮಾಡಿರೋದು ಕೂಷ್ಮಾಂಡ ದೇವಿ. ಅವಳೇ ನಮ್ಮನ್ನೆಲ್ಲ ನಡೆಸ್ತಾ ಇರೋಳಂತೆ. ಈ ದೇವಿಯನ್ನು ನಾವು ಪ್ರಾರ್ಥನೆ ಮಾಡೋದು ಏನಕ್ಕೆ ಅಂದರೆ, ನಮಗೆ ಆರೋಗ್ಯಕ್ಕೆ. ಆರೋಗ್ಯ ಬೇಕು, ಮತ್ತು ನಮ್ಮಲ್ಲಿ ಸಂಪತ್ತು ಯಾವಾಗಲೂ ಇರಬೇಕು, ಆಮೇಲೆ ನಮ್ಮಲ್ಲಿ ಸೃಜನಶೀಲತೆ ಇರಬೇಕು. ಎಲ್ಲ ಇರುತ್ತೆ, ಆದರೆ ಕೆಲವ್ರನ್ನ ನೋಡಿದ್ರೆ ಅವ್ರು ಏನಪ್ಪ ಅವ್ರ ನಡತೆ ನೋಡಿದ್ರೆ ಇಷ್ಟ ಆಗಲ್ಲ. ಅವ್ರ ಹತ್ರ ಹೋಗ್ಬೇಕು, ಅವ್ರಿಗೇನಾದರೂ ಕೇಳಬೇಕು ಅಂದರೆ ಯಾರಿಗೂ ಧೈರ್ಯ ಬರೋದಿಲ್ಲ. ಯಾಕಂದರೆ ಅವ್ರನ್ನ ನೋಡಿದ ತಕ್ಷಣ ನಮ್ಮಲ್ಲಿ ಏನೋ ಒಂಥರ ಜಿಗುಪ್ಸೆ ಬಂದ್ಬಿಡುತ್ತೆ. ಇದೆಲ್ಲ ಆಗಬಾರ್ದು ಅಂದರೆ ಈ ದೇವಿಯನ್ನು ನಾವು ಪ್ರಾರ್ಥನೆ ಮಾಡಬೇಕು. ಕೂಷ್ಮಾಂಡ ದೇವಿಯನ್ನು ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಆರೋಗ್ಯವನ್ನು ಚೆನ್ನಾಗೇ ಇಟ್ಟು, ನಮ್ಮ ಕೆಲಸ ಕಾರ್ಯಗಳು ಇಲ್ಲ ನಮ್ಮನ್ನು ಎಲ್ಲರೂ ಮೆಚ್ಚುವ ಹಾಗೆ ಮಾಡ್ತಾಳಂತವಳು. ಇದು ಕೂಷ್ಮಾಂಡ ದೇವಿಯ ಒಂದು ವಿಶೇಷತೆ. ಮತ್ತು ನಮ್ಮಲ್ಲಿ ಸಂಪತ್ತು ಸದಾಕಾಲ ಹೇಗಿರಬೇಕೋ, ಎಷ್ಟಿರಬೇಕೋ ಅಷ್ಟು ಕೊಡ್ತಾಳಂತವಳು. ಇದು ಕೂಷ್ಮಾಂಡ ದೇವಿ. ಹಾಗೆ ಮುಂದೆ ನಮಗೆ ಬರೋದು 5ನೇ ದಿವಸ ಸ್ಕಂದ ಮಾತಾ. ಸ್ಕಂದ ಮಾತಾ ಅನ್ನೋ ಹೆಸರೇ ನಿಮಗೆ ಗೊತ್ತಿರ್ಬೋದು. ಸ್ಕಂದ ಅಂದರೆ ಯಾರು ಗೊತ್ತು? ಸ್ಕಂದ ಅಂದರೆ ಕಾರ್ತಿಕೇಯ ಇಲ್ಲ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯನ ತಾಯಿ ಬಂದು ಸ್ಕಂದ ಮಾತಾ. ಇವಳನ್ನು 5ನೇ ದಿವಸ ನಾವು ಪ್ರಾರ್ಥನೆ ಮಾಡಬೇಕು. ಇವಳನ್ನು ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು ಅಂದರೆ, ಮಾತೃತ್ವ ಎಲ್ಲರ ಹೃದಯದಲ್ಲೂ ಮಾತೃತ್ವದ ಭಾವ ಇರಬೇಕಂತೆ. ಅಂದರೆ ಆ ದಯೆ, ತಾಯಿ ಅಂದರೆ ಅವಳೇ ದಯಾ ಸಿಂಧು, ಮತ್ತು ಅವಳು ಒಂದು ಕರುಣಾಸಾಗರ. ಅವಳು ಆ ಕರುಣಾಸಾಗರ ನಮ್ಮಲ್ಲೂ ಹುಟ್ಟಬೇಕು. ನಮ್ಮಲ್ಲಿ ಹಂಬಲ್ನೆಸ್ ಇರಬೇಕು ಅಂತ ಹೇಳ್ತಾರೆ. ಹಂಬಲ್ ಅಂದರೆ ದಯೆ ಇರಬೇಕು ನಮ್ಮಲ್ಲಿ. ಎಲ್ಲರನ್ನೂ ಸಮತೋಲನವಾಗಿ ನೋಡೋ ಭಾವ ಇರಬೇಕು, ಮತ್ತು ಎಲ್ಲರನ್ನೂ ಚೆನ್ನಾಗಿ ಮಾತಾಡೋ ಭಾವನೆ ಇರಬೇಕು ಅನ್ನೋದು ನಮ್ಮಲ್ಲಿ ಬರಬೇಕು. ಅಂದರೆ ಈ ದೇವಿಯನ್ನು ನಾವು ಪ್ರಾರ್ಥನೆ ಮಾಡಬೇಕು. ಈ ದೇವಿ ನಮ್ಮನ್ನು ರಕ್ಷಣೆ ಮಾಡ್ತಾಳಂತೆ. ಎಲ್ಲ ಕಷ್ಟಗಳು ಏನೇ ಇರಲಿ, ಏನೇ ಆಕಸ್ಮಿಕವಾಗಿ ನಮಗೇನಾದರೂ ಆಗಬೇಕು ಅನ್ನೋದನ್ನು ತಡಿಬೇಕು ಅಂದರೆ ಈ ಮಾತೆ. ಯಾಕಂದರೆ ನಮಗೆ ಅವಳು ಕರುಣೆಯಿಂದ ನಮ್ಮನ್ನು ನೋಡ್ತಾಳಂತೆ. ಏನಾದರೂ ನಮ್ಮ ಕಾರ್ಯಕ್ಕೆ ಏನಾದರೂ ಅಡ್ಡಿ ಬರೋವಂಥದ್ದಿದ್ದರೆ, ಏನಾದರೂ ಇದ್ದರೆ ಅದನ್ನು ಇವಳು ತಡಿತಾಳಂತೆ. ಅದರಿಂದ ರಕ್ಷಣೆ ಮಾಡ್ತಾಳೆ ಅಂತ ಹೇಳಿ ಸ್ಕಂದ ಮಾತೆಯನ್ನು ನಾವು 5ನೇ ದಿವಸ ಪ್ರಾರ್ಥನೆ ಮಾಡಬೇಕು. ಇವತ್ತಿನ ದಿವಸ ಅಂದರೆ ಇವತ್ತು 6ನೇ ದಿವಸ. ಈ 6ನೇ ದಿವಸ ನಾವು ಪ್ರಾರ್ಥನೆ ಮಾಡೋ ದೇವಿ ಕಾತ್ಯಾಯಿನಿ. ಈಕೆ ಯಾರು? ಕಾತ್ಯಾಯಿನಿ ದುಷ್ಟರ ನಾಶಕ್ಕಾಗಿ ಹೋರಾಡುವ ದೇವಿ. ಇವಳು ಏನು ಮಾಡ್ತಾಳೆ? ಇವಳು ಅವತಾರ ತಗೊಂಡಿರೋದೇ ಯಾರ್ಯಾರು ದುಷ್ಟರಿದ್ದಾರೆ ಅವರನ್ನೆಲ್ಲ ಸಂಹಾರ ಮಾಡೋದಕ್ಕೆ ಅವಳು ಅವತಾರ ತಗೊಳ್ಳಿರೋದು. ಮತ್ತು ಅವಳು ಎಲ್ಲ ಕಡೆ ಧರ್ಮವನ್ನು ರಕ್ಷಣೆ ಮಾಡ್ತಾಳಂತೆ. ಯಾಕಂದರೆ ಧರ್ಮ ಏನಿದೆ ಅದು ಸರಿಯಾಗಿ ನಡೀತಾ ಇರಬೇಕು. ಅದು ಸರಿಯಾಗಿ ನಡೀದೇ ಇದ್ದರೆ ಎಲ್ಲ ಕಡೆ ಅಲ್ಲೋಲ ಕಲ್ಲೋಲ ಆಗತ್ತೆ ಅಂತ ಹೇಳ್ತಾರೆ. ಮಹಾಭಾರತದ ಕಾಲದಲ್ಲಿ ಕೃಷ್ಣ ಹುಟ್ಟಿ ಬರಬೇಕು, ನಾವು ನೋಡಿದ್ವಿ. ಕೃಷ್ಣ ಹುಟ್ಟಬೇಕಂದ್ರೆ ಧರ್ಮ ಅಷ್ಟು ಹದಗೆಟ್ಟು ಹೋಗಿತ್ತಂತೆ. ಯಾಕಂದರೆ ಒಂದು ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆ ವಸ್ತ್ರಾಭರಣ ಮಾಡಬೇಕು, ಅವಳನ್ನು ನಗ್ನಳಾಗಿ ಮಾಡಬೇಕು ಅಂತ ಹೋಗಿದ್ದ ಜನ ಆ ಸಮಯದಲ್ಲಿ. ಅಂದರೆ ಅಲ್ಲಿಗೆ ಧರ್ಮ ಎಷ್ಟು ಕೆಟ್ಟೋಗಿತ್ತು ಅಂತ ನೀವು ಯೋಚನೆ ಮಾಡ್ಬೋದು. ಅದಕ್ಕೋಸ್ಕರ ಕೃಷ್ಣ ಆ ಸಮಯದಲ್ಲಿ ಅವತಾರ ಮಾಡಿದ್ದು, ಅವನ ಅವತಾರ ಪಡೆದಿದ್ದು ಆ ಸಮಯಕ್ಕೆ. ಈ ದೇವಿ ಕೂಡ ಬಂದಿರೋದು ಯಾಕೆ ಅಂದರೆ ಧರ್ಮ ರಕ್ಷಣೆಗಾಗಿ. ಎಲ್ಲ ಕಡೆ ಧರ್ಮ ರಕ್ಷಣೆ ಮಾಡಬೇಕು. ಮತ್ತು ಇವಳು ಎಲ್ಲ ಕಾರ್ಯದಲ್ಲೂ ಮಂಗಳವನ್ನು ಉಂಟು ಮಾಡಬೇಕು. ನಮ್ಮ ಕಾರ್ಯಗಳು ಮಂಗಳವಾಗಿರಬೇಕು. ಮತ್ತು ವಿವಾಹ ಯೋಗ, ಕೆಲವರಿಗೆ ಮದುವೆ ಆಗ್ತಾ ಇರಲ್ಲ ಅಂಥವರು ಈ ಕಾತ್ಯಾಯಿನಿ ದೇವಿಯನ್ನು ಪ್ರಾರ್ಥನೆ ಮಾಡಬೇಕಂತೆ. ಮತ್ತು ಇವಳು ಶಕ್ತಿಯ ವೃದ್ಧಿ ಮಾಡ್ತಾಳಂತೆ. ನಮ್ಮಲ್ಲಿ ನಮ್ಮ ಮನಸ್ಸಿನ ಶಕ್ತಿ ಏನಿದೆ ಅದು ಕೆಲವೊಮ್ಮೆ ಕುಂದು ಹೋಗುತ್ತೆ. ನಮಗೆ ಏನು ಕೆಲಸ ಮಾಡೋದಕ್ಕೆ ಆಗ್ತಾ ಇರಲ್ಲ, ನಮಗೆ ಆ ಶಕ್ತಿ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಆವಾಗ ಈ ಕಾತ್ಯಾಯಿನಿ ದೇವಿಯನ್ನು ಪ್ರಾರ್ಥನೆ ಮಾಡಿದ್ರೆ ಆ ಶಕ್ತಿಯನ್ನು ಸಮೃದ್ಧಿ ಮಾಡ್ತಾಳಂತೆ ನಮಗೆ. ಮತ್ತು ಏನೇ ಕಾರ್ಯ ಮಾಡಬೇಕು ಅದಕ್ಕೆ ನಮ್ಮಲ್ಲೇ ಆ ಶಕ್ತಿ ಬರೋ ಹಾಗೆ, ನಮ್ಮನ್ನೇ ನಾವು ನಂಬೋ ಹಾಗೆ ಮಾಡ್ತಾಳಂತೆ. ಅದಕ್ಕೆ ಈ ಕಾತ್ಯಾಯಿನಿ ದೇವಿಯನ್ನು 6ನೇ ದಿವಸ, ಇವತ್ತಿನ ದಿವಸ ನಾವು ಪ್ರಾರ್ಥನೆ ಮಾಡಬೇಕು. ಹಾಗೆ 7ನೇ ದಿವಸ ಬರೋದು ಕಾಲರಾತ್ರಿ. ಹೆಸರೇ ಕಾಲರಾತ್ರಿ ಅಂತ ಇದೆ.
ಕಾಲರಾತ್ರಿ ಅಂದರೆ ಇವಳು ಕಪ್ಪು ಬಣ್ಣದ ದೇವಿ. ಕಪ್ಪು ಬಣ್ಣದ ದೇವಿ ಇವಳು ಭಯಾನಕವಾಗಿ ಇದ್ದಾಳೆ. ಆದರೆ ಇವಳು ಭಯಾನಕವಾಗಿದ್ರೂ ಇವಳು ರಕ್ಷಣೆ ಮಾಡುವ ಸ್ವರೂಪದಲ್ಲಿದ್ದಾಳೆ. ಇವಳು ನೋಡಿದ್ರೆ ನಮಗೆ ಭಯ ಆಗುತ್ತೆ, ಆದರೆ ಅವಳು ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಈ ಅವತಾರ ಪಡೆದಿರೋದು ಅಂತ ನಮ್ಗೆ ಗೊತ್ತಾಗತ್ತಂತೆ. ಆ ಥರ ದೇವಿ ಇವಳು ನಮಗೆ ಬೇಕಿರೋದು ಯಾಕೆ ಅಂದರೆ ಯಾವ ದುರಿತಗಳು ನಮ್ಮಲ್ಲಿದೆ ಅದನ್ನೆಲ್ಲ ಶಮನ ಮಾಡೋದಕ್ಕೆ ಇವಳು ಬರೋದು. ನಮ್ಮ ದುರಿತಗಳು ಏನೇನಿರುತ್ತೆ, ನಮ್ಮಲ್ಲಿ ಏನೇನು ಆಗದೆ ಇರುತ್ತೆ ಅದನ್ನೆಲ್ಲ ಶಮನ ಮಾಡೋದಕ್ಕೆ ಬರ್ತಾಳೆ. ಮತ್ತು ಇವಳು ದೈಹಿಕ ಮತ್ತು ಮಾನಸಿಕ ಭಯವನ್ನು ನಿವಾರಣೆ ಮಾಡ್ತಾಳೆ. ಮತ್ತು ಶತ್ರುನಾಶ, ನಮ್ಮ ಶತ್ರುಗಳು ಯಾರಿದ್ದಾರೆ ಅವರ ನಾಶವನ್ನು ಇವಳು ಮಾಡ್ತಾಳೆ. ಹಿತಶತ್ರುಗಳು ಅಂತ ಇರ್ತಾರೆ, ಅವ್ರನ್ನಂತೂ ನಮ್ಗೆ ಕಂಡುಹಿಡಿಯೋದಕ್ಕೆ ಆಗಲ್ಲ. ಮುಂದೆ ನಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿರ್ತಾರೆ, ಆದರೆ ಮನಸ್ಸೊಳಗೆ ಇವ್ರು ಕೆಟ್ಟು ಹೋಗಬೇಕು, ಇವ್ರಿಗೇನೋ ಒಂದು ಆಗಬೇಕು ಅಂತಲೇ ಇರುತ್ತೆ. ಅಂಥವ್ರು ನಮ್ಗೆ ಯಾರು ಅಂತ ನಮ್ಗೆ ಗೊತ್ತಾಗಲ್ಲ, ಆದರೂ ನಾವು ಅವರನ್ನು ನಂಬುತ್ತೀವಿ ಮತ್ತು ಅವರಲ್ಲಿ ನಮ್ಮಲ್ಲಿ ಏನಿದೆ ಅದೆಲ್ಲ ನಾವು ಅವರಲ್ಲಿ ಹಂಚ್ಕೋತೀವಿ. ಅಂಥ ಶತ್ರುಗಳನ್ನು ನಾಶ ಮಾಡೋಳು ಇವಳು ಕಾಲರಾತ್ರಿ ದೇವಿ. ಇವಳನ್ನು ನಾವು 7ನೇ ದಿವಸ ಅಂದರೆ ನಾಳೆಯ ದಿವಸ ನಾವು ಪ್ರಾರ್ಥನೆ ಮಾಡಬೇಕು. ಹಾಗೆ ಮುಂದೆ ಬರೋದು 8ನೇ ದಿವಸ ಮಹಾಗೌರಿ. ಮಹಾಗೌರಿ ಯಾರು ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಇವಳು ತುಂಬ ಶಾಂತ ಸ್ವರೂಪಳು. ಕಾಲರಾತ್ರಿ ಸ್ವಲ್ಪ ಭಯಾನಕವಾಗಿದ್ದರೂ ಅವಳು ರಕ್ಷಣೆಗೋಸ್ಕರ ಬಂದಿರೋವಳು. ಮಹಾಗೌರಿ ತುಂಬ ಶಾಂತ ಸ್ವರೂಪಳು ಮತ್ತು ಅವಳು ಶುದ್ಧ ಮನಸ್ಸಿನವಳು. ಪ್ಯೂರಿಟಿ ಅಂತೀವಲ್ಲ, ಕೆಲವರನ್ನು ನೋಡಿದ್ರೆ ನಿಮ್ಮ ದಟ್ಸ್ ಅ ವೆರಿ ಪ್ಯೂರ್ ಸೋಲ್ ಅಂತೀವಿ, ಕೆಲವರನ್ನು ನೋಡಿದ್ರೆ ವೆರಿ ಪ್ಯೂರ್ ಸೋಲ್ ಅಂತೀವಲ್ಲ, ಅಂದರೆ ಅವರಲ್ಲಿ ಏನೋ ಒಂದು ನಿರ್ಮಲತ್ವ ಇದೆ ಅಂತ ಹೇಳ್ತೀವಿ. ಇವಳು ಆ ಥರದವಳು. ಮತ್ತು ಇವಳು ಪ್ರಕಾಶಮಾನವಾಗಿ ಇರ್ತಾಳಂತೆ. ಅವಳು ನೋಡಿದ್ರೆ ನಮ್ಗೆ ಅವಳು ರೂಪನೇ ಅದು ನಮ್ಮನ್ನು ಒಂಥರ ಭ್ರಮಿಸತ್ತಂತೆ, ಇನ್ನೂ ಅವಳನ್ನು ನೋಡ್ತಾನೇ ಇರಬೇಕು ಅಂತ ಅನ್ಸತ್ತಂತೆ. ಅಂಥ ದೇವಿ ಮಹಾಗೌರಿ. ನೋಡ್ತಾ ಇದ್ರೆ ನೀವೇ ನೋಡಿ, ಕೆಲವೊಂದು ಗೌರಿಯ ಫೋಟೋ, ಶಿವ ಪಾರ್ವತಿಯವರು ಒಟ್ಟಿಗೆ ಇರೋ ಫೋಟೋ ನೋಡ್ತಾ ಇದ್ರೆ ಕೆಲವೊಮ್ಮೆ ಆ ದೇವಿ ಫೋಟೋ ಮುಖ ನೋಡ್ತಾ ಇದ್ರೆ ಅದನ್ನೂ ನೋಡಬೇಕು ಅಂತ ಅನ್ಸುತ್ತೆ. ಅಂಥ ಸ್ವರೂಪಳು ಇವಳು ನಮ್ಮನ್ನೆಲ್ಲ ನಮ್ಮಲ್ಲಿ ಆ ಶುದ್ಧತೆಯನ್ನು ತರ್ತಾಳೆ. ನಮ್ಮ ಮನಸ್ಸು ಯಾವಾಗಲೂ ನಾವು ಶುದ್ಧವಾಗಿ ಇಟ್ಕೋಬೇಕು, ಅದನ್ನು ಇವಳು ನಮ್ಮಲ್ಲಿ ಮಾಡ್ತಾಳೆ. ಮತ್ತು ಇವಳು ಕರುಣೆಯ ಸಾಗರ. ಇವಳು ನಮ್ಮನ್ನೆಲ್ಲ ರಕ್ಷಣೆ ಮಾಡಿ ನಮ್ಮಲ್ಲೂ ಆ ಶುದ್ಧತೆಯನ್ನು ತಂದು ಕೊಡ್ತಾಳೆ. ಮತ್ತು ಇವಳನ್ನು ಜಪ ಮಾಡೋದ್ರಿಂದ ಇಲ್ಲ ಇವಳನ್ನು ಪೂಜೆ ಮಾಡೋದ್ರಿಂದ ಮನಸ್ಸಲ್ಲಿ ಶಾಂತಿ ಇರುತ್ತೆ. ಮನಸ್ಸಲ್ಲಿ ಶಾಂತಿ ತುಂಬ ಇಂಪಾರ್ಟೆಂಟ್, ಎಲ್ಲರಿಗೂ ಶಾಂತಿಯುತವಾಗಿರಬೇಕು. ಈ 9 ದಿವಸ ಕೆಲವರು ಉಪವಾಸ ಮಾಡ್ತಾರೆ. ಉಪವಾಸ ಅವ್ರು ಮಾಡ್ತಾರೆ, ಕಷ್ಟ ನಮಗೆಲ್ಲ. ಯಾಕೆ? ಅವ್ರ ಉಪವಾಸ ಹೊಟ್ಟೆಲಿ ಏನಿರಲ್ಲ, ಕೋಪ ಜಾಸ್ತಿ ಆಗೋಗಿರುತ್ತೆ, ಎಲ್ಲ ಬೈಯೋದು ಯಾರಿಗೆ? ಅಕ್ಕಪಕ್ಕದವ್ರಿಗೆ. ಅದನ್ನ ಹಂಗೆ ಮಾಡಿದ್ದೀರಾ, ಇದನ್ನ ಹಿಂಗೆ ಮಾಡಿದ್ದೀರಾ, ಅದು ತಪ್ಪು ಅಂತ ನಾನು ಹೇಳಕ್ಕೆ ಬರ್ತೀನಿ. ಯಾಕಂದರೆ ಉಪವಾಸ ಮಾಡಿ, ಆದರೆ ಉಪವಾಸ ಮಾಡಿರೋ ಎಫೆಕ್ಟು ಬೇರೆಯವ್ರಿಗೂ ಗೊತ್ತಾಗಬಾರ್ದು, ಆ ಥರ ಮಾಡಬೇಕು. ಸೊ ಈ ರೀತಿ ನಾನು ಹೇಳೋದೇನೆಂದರೆ, ಈ ದೇವಿ ನಮ್ಮಲ್ಲಿ ಆ ಶುದ್ಧ ಮನಸ್ಸನ್ನು ಕೊಡ್ತಾಳೆ ಮತ್ತು ನಮ್ಮ ಮನಸ್ಸನ್ನು ಶಾಂತಿಯಲ್ಲಿ ಇಡ್ತಾಳೆ. ಮತ್ತು ನಮ್ಮ ಪಾಪಗಳೇನಿದೆ ಅದನ್ನು ಪರಿಹಾರ ಮಾಡ್ತಾಳಂತೆ ಈ ದೇವಿ. ಪಾಪ ಪರಿಹಾರ ಮಾಡಿ ಜೀವನವನ್ನು ಜೀವನದಲ್ಲಿ ನವ ಚೈತನ್ಯವನ್ನು ಕೊಡ್ತಾಳೆ. ಯಾಕಂದರೆ ನಮಗೆ ಆಗಾಗ ನಮ್ಮ ಎನರ್ಜಿ ಎಲ್ಲ ಡೌನ್ ಆಗ್ತಾ ಇರುತ್ತೆ. ಆ ಎನರ್ಜಿ ಮತ್ತೆ ರೀವ್ಯಾಂಪ್ ಆಗಬೇಕು, ಮತ್ತೆ ನಮಗೆ ಎನರ್ಜಿ ಬರಬೇಕು, ಅದನ್ನು ಇವಳು ನಮ್ಮಲ್ಲಿ ತಂದುಕೊಡ್ತಾಳೆ. 9ನೇ ದಿನ ಬರೋದು ಸಿದ್ಧಿದಾತ್ರಿ ದೇವಿ. ಇಷ್ಟೂ ದಿವಸ ನಾವು ಮಾಡಿರೋದು ನಮಗೆ ಸಿದ್ಧಿಸ್ಬೇಕು. ಆ ಸಿದ್ಧಿದಾತ್ರಿ ಮಾತೆ ಏನು ಮಾಡ್ತಾಳೆ? ಸಿದ್ಧಿಗಳ ಧಾತ್ರಿ ಅವಳು. ಏನೇ ನಾವು ಕಾರ್ಯ ಸಿದ್ಧಿ ಮಾಡಬೇಕು ಅಂದರೆ ಆ ಸಿದ್ಧಿಯನ್ನು ಕೊಡೋವಳು ಅವಳು. ಆ ಸಿದ್ಧಿದಾತ್ರಿ ದೇವಿ ನಮ್ಮಲ್ಲಿ ಪರಮ ಜ್ಞಾನವನ್ನು ಕೊಡ್ತಾಳಂತೆ. ಅಂದರೆ ಜ್ಞಾನ ಒಂದು ಇಂಪಾರ್ಟೆಂಟ್ ಟೂಲ್. ಏನೇ ನಡೀತಾ ಇರಲಿ ಅದರದ್ದು ಅರಿವು ಆಗಬೇಕು ಅಂದರೆ ನಮ್ಮಲ್ಲಿ ಆ ಜ್ಞಾನ ಇರಬೇಕು. ಆ ಜ್ಞಾನವನ್ನು ಕೊಡೋದು ಈ ಸಿದ್ಧಿದಾತ್ರಿ ದೇವಿ. ಈ ಸಿದ್ಧಿದಾತ್ರಿ ದೇವಿಯನ್ನು ನಾವು ಯಾವಾಗ ನಾವು ನಮಸ್ಕಾರ ಮಾಡ್ತೀವಿ, ನಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಇವಳನ್ನು ನಾವು ಪ್ರಾರ್ಥನೆ ಮಾಡಬೇಕು. ಮತ್ತು ಇವಳು ನಮ್ಮನ್ನು ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಕಡೆಯೋದು.
ನಾವೆಲ್ಲ ಈ ಮೂರಲ್ಲೇ ಸಿಕ್ಕಾಕೋತೀವಿ. ಆ ಮೋಕ್ಷ ಮಾರ್ಗದ ಹತ್ರ ಹೋಗೋದೇ ಇಲ್ಲ. ಆ ಮೋಕ್ಷ ಮಾರ್ಗದ ಕಡೆ ನಮ್ಮನ್ನು ತೊಡಗಿಸೋದು ಈ ದೇವಿ. ಅದಕ್ಕೆ ಇವಳನ್ನು ನಾವು ಪ್ರಾರ್ಥನೆ ಮಾಡಬೇಕು. ಮತ್ತು ನಮ್ಮ ಜೀವನವನ್ನು ನಾವೇ ಅದು ಪೂರ್ಣವಾಗಿ ನಾವು ಸಫಲವಾಗಿ ನಡೆಸಿದ್ದೀವಿ ಅನ್ನೋ ಭಾವನೆ ನಮ್ಮಲ್ಲಿ ಬರಬೇಕಂದ್ರೆ ಈ ಮಾತೆಯನ್ನು ನಾವು ಪ್ರಾರ್ಥನೆ ಮಾಡಬೇಕಂತ. ಇದು 9 ಮಾತೆಯರ ವೈವಿಧ್ಯತೆ. ಆದ್ದರಿಂದ ನಾವು ಈ ನವರಾತ್ರಿಯಲ್ಲಿ ಪ್ರತಿಯೊಂದು ದಿವಸ ಪ್ರತಿಯೊಂದು ದೇವಿಯನ್ನು ನಾವು ಪ್ರಾರ್ಥನೆ ಮಾಡಿ ಅವಳನ್ನು ಭಕ್ತಿಯಿಂದ ಆರಾಧಿಸಿ ನಮ್ಮ ಮನಸ್ಸು, ನಮ್ಮ ದೇಹ ಮತ್ತು ಜೀವನವನ್ನು ಸಮತೋಲನದಲ್ಲಿ ಇಟ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಮತ್ತು ಇನ್ನೊಂದು ಏನಂದರೆ, ಜಸ್ಟ್ ಎ ಕ್ವಿಕ್ ರ್ಯಾಪ್ ಅಪ್ ಸಮ್ಮರಿ ಏನಂದರೆ, ನಮಗೆ ಧೈರ್ಯ ಬೇಕು ಅಂದರೆ ಶೈಲಪುತ್ರಿ, ನಮಗೆ ತಾಳ್ಮೆ ಬೇಕು ಅಂದರೆ ಬ್ರಹ್ಮಚಾರಿಣಿ, ನಮ್ಮ ಭಯವೆಲ್ಲ ನಾಶವಾಗಬೇಕು ಅಂದರೆ ಚಂದ್ರಘಂಟಾದೇವಿ ಮತ್ತು ಕಾಲರಾತ್ರಿ ದೇವಿ, ಇಬ್ಬರನ್ನೂ ನಾವು ನಮಸ್ಕಾರ ಮಾಡಬೇಕು. ನಮಗೆ ಸಮೃದ್ಧಿ ಆಗಬೇಕು ಅಂದರೆ ಕೂಷ್ಮಾಂಡ ದೇವಿ, ಮತ್ತು ನಮ್ಮ ಕುಟುಂಬ ರಕ್ಷಣೆ ಆಗಬೇಕು ಅಂದರೆ ಸ್ಕಂದ ಮಾತೆ, ಮತ್ತು ನಮ್ಮ ಕಾರ್ಯಗಳು ಶುಭವಾಗಬೇಕು ಅಂದರೆ ಕಾತ್ಯಾಯಿನಿ ದೇವಿ, ಮತ್ತು ನಮ್ಮಲ್ಲಿ ಶುದ್ಧ ಮನಸ್ಸು ಆ ಭಾವನೆ ಇರಬೇಕು ಅಂದರೆ ಮಹಾಗೌರಿ, ಮತ್ತು ನಮ್ಮ ಜ್ಞಾನ ಪರಮಾವೃದ್ಧಿಗೆ ನಮ್ಮನ್ನು ಮೋಕ್ಷ ಮಾರ್ಗಕ್ಕೆ ತಗೊಂಡು ಹೋಗಬೇಕು ಅಂದರೆ ನಮ್ಮ ಸಿದ್ಧಧಾತ್ರಿ ದೇವಿಯನ್ನು ನಾವು ನಮಸ್ಕಾರ ಮಾಡಬೇಕು. ಸೊ ಕೊನೆಯ ಸಂದೇಶ ನನ್ನ ಕಡೆಯಿಂದ, ನವರಾತ್ರಿ ಹಬ್ಬವನ್ನು ನಾವು ಬರೀ ಹಬ್ಬವಾಗಿ ಆಚರಿಸೋದು ಬೇಡ, ಅದರ ತತ್ವಗಳನ್ನು ಅರಿತು ನಾವು ಅದನ್ನು ಆಚರಿಸಿದ್ರೆ ನಮಗೆ ತುಂಬ ಒಳ್ಳೆಯದು ಅಂತ ಈ ನವರಾತ್ರಿ ಬಗ್ಗೆ ನಾವು ಹೇಳಬೇಕು ಅಂತ ಅಂದ್ಕೊಂಡೆ ಇವತ್ತು. ಸೊ ಎಲ್ಲರೂ ಇದನ್ನು ಕೇಳಿಸ್ಕೊಂಡಿದ್ದಕ್ಕೆ ನನಗೂ ಖುಷಿ. ನಾವೆಲ್ಲ ಇದನ್ನು ಅದೇ ರೀತಿಯಲ್ಲಿ ಪಾಲಿಸೋಣ.